ಯಶ್ಗೆ ಸ್ಕೆಚ್ ಕಾಮಿಡಿ ಬರಿಬೇಕು ಅಂತ ಇದ್ರಿ, ಯಾವ್ದಾದ್ರು ಇದೆಯಾ ಮೈಂಡಲ್ಲಿ? ಸೊ ಅಂದ್ರೆ ಅವ್ರದ್ದೇ ಪಿಕ್ಚರ್ದು ಒಂದು ಪ್ಯಾರಡಿ ಮಾಡೋದು ನಂಗೆ ಗೂಗ್ಲಿ ಪಿಕ್ಚರ್ದು. ಓ ಸೊ ಹಿಂಗೆ ಸೊ ನಂಗೆ ಈ ಜಾನರ್ ಭಾಳ ಸೇರ್ತಾರೆ ಪ್ಯಾರಡಿ ಮಾಡೋದು. ಸೊ ಅದೇ ಯಶ್ ಅವ್ರು ಈ ಪಾಡ್ಕಾಸ್ಟ್ ನ ಈ ಬಿಟ್ ನೋಡ್ಲಿ, ನಿಮ್ಗೊಂದು ಅವಕಾಶ ಸಿಗ್ಲಿ ಅಂತ ನಾವು ವಿಶ್ ಮಾಡ್ತಾ ಇದ್ದೀವಿ. ಸಲಾಮ್ ರಾಕಿ ಬಾಯ್. ನಮಗೂ ನಡೀತದ, ನಮಗೂ ಬಂದ್ರೆ ತಪ್ಪೇನು, ನಮಗೂ ಬರಲಿಲ್ಲ. ಇವ್ರು ಅಷ್ಟೇ ಹೇಳ್ಯಾರ, ನೀವು ಅಷ್ಟೇ ಮೇಡಮ್ ರೀಲ್ ಕಟ್ ಮಾಡಿ ಒಂದು ಅಟ್ಟ ಹಾಕಿದ್ರಿ, ನಮ್ಮನ್ನು ಹಾಕ್ರಿ, ನಮ್ಮನ್ನು ನೋಡಿ. ಸೊ ಇನ್ನು ಅನ್ಕನ್ವೆನ್ಷನಲ್ ವೇದಾಗ ಇನ್ನು ಸ್ವಲ್ಪ ರೈಟಿಂಗ್ ತರಬೇಕು, ವಿಚ್ ಇಸ್ ವೆರಿ ಕ್ರಿಯೇಟಿವ್ ಅಂತ. ಅದೇ ಅದರ ವಿಷಯ. ವಾದಿ ನನಗೆ ನಮ್ಮ ಪ್ರೊಡಕ್ಷನ್ ಹೌಸ್ ಬಿಲ್ಡ್ ಮಾಡೋದು ರೀ ಇನ್ನೂ ದೊಡ್ಡದಾಗಿ. ಈಗ ಆಲ್ರೆಡಿ ಗಿಜಿ ಪ್ರೊಡಕ್ಷನ್ಸ್ ಅಂತದ. ಅದ್ರೊಳಗೆ ಗಿಜಿ ಬಿಜಿ ಅಂದ್ರೆ ಅದು ಹೆಸರು ಹೆಂಗೆ ಎದಕ್ಕೆ ಇಟ್ಟಿವಿ ಅಂದ್ರೆ, ಈಗ ಪ್ರತಿಯೊಂದು ಒಂದೇನೋ ನಾವು ಸ್ಟೋರಿ ಬರಿತೀವಿ ಅಂದ್ರೆ ಅದಕ್ಕೊಂದು ಮೊದಲೊಂದು ಐಡಿಯಾ ಬೇಕಾಗಿರ್ತದೆ ರೀ. ಆ ಐಡಿಯಾ ಭಾಳ ಗಿಜಿ ಬಿಜಿ ಇರ್ತದೆ. ಸೊ ಆ ಗಿಜಿ ಬಿಜಿ ಹೊಳಿಯೋದು ಭಾಳ ಇಂಪಾರ್ಟೆಂಟ್ ಅದು ಆ ಸ್ಟೋರಿ ಬರೀಲಿಕ್ಕೆ. ಸೊ ಅದಕ್ಕೆ ಅದು ಗಿಜಿ ಬಿಜಿ ಅಂತ ಹೇಳಿ ಗಿಜಿ ಬಿಜಿ ಪ್ರೊಡಕ್ಷನ್ಸ್. ಸೊ ಆ ಪ್ರೊಡಕ್ಷನ್ ಅಂಡ್ರೆ ಈಗ ಆಲ್ರೆಡಿ ಒಂದು ಕತೆ ಬರ್ದೀವಿ. ಆ ಕತೆ ಈಗ ಒಂದು ದೊಡ್ಡ ಚಾನಲಿಗೆ ನಾವು ಅದನ್ನ ಮಾಡ್ಬೇಕಂತ ಪ್ಲಾನ್ ಅದ. ಅತಿ ಶೀಘ್ರದೊಳಗೆ ನಾವು ಹೇಳ್ತೀವಿ ರೀ ಮ್ಯಾಮ್. ಇದ್ರೊಳಗೆ ಬೇಡ, ಮುಂದೆ ಇದ್ರೊಳಗೆ ಹೇಳ್ತೀವಿ. ಸೊ ಅದನ್ನು ನಂಗೆ ಭಾಳ ಮುಂದೆ ತೊಗೊಂಡು ಹೋಗೋದು, ಭಾಳಷ್ಟು ಕತೆಗಳು ಪ್ರೊಡ್ಯೂಸ್ ಮಾಡೋದದ ನನಗೆ. ಪ್ರೊಡಕ್ಷನ್ ಹೌಸ್ ಮ್ಯಾನೇಜ್ ಮಾಡೋದದ. ಯಾಕಂದ್ರೆ ನಂಗೆ ಭಾಳ ಸೇರ್ತದೆ ರೀ ಅದು ಪ್ರೊಡಕ್ಷನ್ ಮ್ಯಾನೇಜ್ ಮಾಡೋದು. ಯಾಕಂದರೆ ಎಲ್ಲ ಕೆಲಸಕ್ಕೂ ಹೆಡ್ ಇರ್ತೇನೆ ನಂಗೆ. ಪ್ರೊಡಕ್ಷನ್ ಮ್ಯಾನೇಜರ್ ಜೊತೆನೂ ಮಾತಾಡ್ತಿರ್ತೀನಿ, ಈ ಕಡೆ DOP ಜೊತೆ ಮಾತಾಡ್ತಿರ್ತೀನಿ, ಡೈರೆಕ್ಟರ್ ಜೊತೆ ಮಾತಾಡ್ತಿರ್ತೀನಿ. ಕತೆ ಇರ್ತದೆ ನಮ್ಮದು, ಕತೆಗೆ ಎಲ್ಲ ಆರ್ಟಿಸ್ಟ್ ಜೊತೆ ಮಾತಾಡ್ತಿರ್ತೀವಿ. ಈ ಕಡೆ ಕತೆ ಒಳಗೂ ಇನ್ವಾಲ್ವ್ ಇರ್ತೀವಿ. ಅಂದರೆ ಫಿಲ್ಮ್ ಮೇಕಿಂಗ್ದಾಗ A to Z ಎಲ್ಲದ್ರೊಳಗೂ ಆಲ್ರೌಂಡರ್ ಇರೋರೇ ಪ್ರೊಡ್ಯೂಸರ್. ಅಂದರೆ ಪ್ರೊಡ್ಯೂಸರ್ ಬರೀ ರೊಕ್ಕ ಹಾಕೋರು ಅಷ್ಟೇ ಪ್ರೊಡ್ಯೂಸರ್ ಅಲ್ಲ. ಪ್ರೊಡ್ಯೂಸರ್ ಅಂದ್ರೆ ಯಾರು ಶೋ ರನ್ ಮಾಡ್ತಾರಲ್ಲ ಅವ್ರಿಗೂ ಪ್ರೊಡ್ಯೂಸರ್ ಅಂತಾರೆ. ಸೊ ಆ ಕೆಲಸ ನಂಗೆ ಮುಂದೆ ತೊಗೊಂಡು ಹೋಗೋದು. ಅದ್ರ ಜೊತೆಗೆ ಈ ಕಾಂಟೆಂಟ್ ಕ್ರಿಯೇಷನ್ನು ಭಾಳ ಮುಂದೆ ತೊಗೊಂಡು ಹೋಗಿ ಚಲೋ ಬ್ರ್ಯಾಂಡ್ಸು ಅವು ಇವು ಎಲ್ಲ ತೊಗೊಂಡು ಹಿಂಗೆಲ್ಲ ಅದ ರೀ. ಒಂದು ರೋಡಿಗೆ ಒಂದು ನನ್ನ ಹೆಸರು ಬೀಳ್ಬೇಕು, ಒಂದು 4-5 ಮೆಡಿಕಲ್ ಕಾಲೇಜ್ ತೆಗಿಬೇಕು, ಆಮೇಲೆ ಒಂದು 4-5 ಇಂಜಿನಿಯರಿಂಗ್ ಕಾಲೇಜ್ ತೆಗಿಬೇಕು, ಆಮೇಲೆ ಇವೆಲ್ಲ ಭಾಳ ದೊಡ್ಡವ್ರಿ. ಯಾಕೆ ಗೊತ್ತಾ, ನೀವು ಶಾಂತ್ ಕೂತಿರ್ಲಿ ಮ್ಯಾಮ್, ಸೀರಿಯಸ್ ಇರಲ್ರಿ, ಕಾಮಿಡಿ ಇತ್ತು. ನಾನ್ರೆ ಸರ್ಪ್ರೈಸ್ ಆಗಂಗಿಲ್ಲ, ಎಲ್ಲರೂ ಹೋಗ್ಬೇಕಾರೆ ಬೆಂಕಿ ಬಬಲಾದಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಬಂದ್ರು. ಇಲ್ರಿ ಮ್ಯಾಮ್, ಅಂದ್ರೆ ಏನ್ ಅನ್ಕೊಳಿಕ್ ಏನದ ರೀ, ಅದಕ್ಕೇನು ರೊಕ್ಕ ಅಂತ ಹೋಗ್ತದಲ್ಲ. ಒಂದು ಸ್ಟ್ರಾಂಗೆಸ್ಟ್ ಮಾತಿದೆ, ವಾಟ್ ಎವರ್ ಯು ಸೇ ಅದು ಯೂನಿವರ್ಸಿಗೆ ಹೋಗಿ ವಾಪಸ್ ಡೆಫಿನೆಟ್ಲಿ ಬರುತ್ತೆ ಅಂತ. ಡೀಪೆಸ್ಟ್ ಡಿಸೈರ್ ನಾವೇನ್ ಅನ್ಕೋತೀವೋ ಅದು ಯಾವಾಗ್ಲೂ ಒಂದ್ ಕಡೆ ರಿಟರ್ನ್ ಬರುತ್ತೆ ಅಂತ. ನಿಮ್ ತರಾನೇ ಕನ್ಸ್ಕೊಂಡವ್ರು ಎಲ್ರು ಇವಾಗ ಯಶ್ ಯಾವಾಗ್ಲೂ ಹೇಳ್ತಾ ಇದ್ರು, ನಾನು ಹಿಂಗೆ ಆಗ್ಬೇಕು, ಹಿಂಗೆ ಆಗ್ತೀನಿ, ಇದನ್ನೇ ಮಾಡ್ತೀನಿ ಅಂದ್ರು, ಆಗಿದೆ. ಸೊ ನಿಮ್ದು ಒಂದಿನ ಕನ್ಸು ಕಾಲೇಜ್ಗಳು, ಹಾಸ್ಪಿಟಲ್ಗಳು, ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಎಲ್ಲ ಆಗ್ಲಿ ಅಂತ ನಾವು ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಐ ಡೋಂಟ್ ನೋ ಯು ಎಂಜಾಯ್ಡ್ ಮೈ ಒಂದು ಕ್ವೆಶ್ಚನ್ ಮರ್ತೋದೆ ನಾನು. ನಿಮ್ದು ಹಿಸ್ಟ್ರಿ ಬುಕ್ ಹೆಸರೇನು? ನಮ್ದು ಹಿಸ್ಟ್ರಿ ಬುಕ್ ಹೆಸರು ರೀ ಏನ್ ಯಾರಿಗೆ ಗೊತ್ತಿರಿ ಬಿಡು, ಪ್ಲೀಸ್ ರೀ ಬಿಟ್ಟು ಬಿಡ್ರಿ, ಪ್ಲೀಸ್ ರೀ ಬಿಟ್ಟು ಬಿಡ್ರಿ, ಇದರಿ ಥ್ಯಾಂಕ್ ಯು ಸೋ ಮಚ್. 3 ಜನಕ್ಕೆ ಥ್ಯಾಂಕ್ ಯು. ನಿಮ್ಮ ಇನ್ಸ್ಪಿರೇಷನ್ ಬಹಳ ಜನರಿಗಾಗತ್ತೆ. ಅಂದರೆ ಇವಾಗ ನಿಮ್ಗೆ ಅನಿಸ್ಬೋದು ಇದು ನಾನು ಮುಖಸ್ತುತಿ ಮಾಡ್ತಿದ್ದೀನಿ ಅಂತ, ಬಟ್ ನಿಮ್ಮ ಕಾಂಟೆಂಟ್ ಕ್ರಿಯೇಷನ್ ನೋಡಿ ಬಹಳಷ್ಟು ಜನ ಶುರು ಮಾಡ್ಕೊಂಡಿರ್ತಾರೆ. ಅವರಿಗೂ ನೀವು ಸ್ಫೂರ್ತಿ ಆಗಿದ್ದೀರಾ, ನಿಮಗೆ ಇನ್ನಷ್ಟು ಜನ ಸ್ಫೂರ್ತಿ ಆಗಿದ್ದಾರೆ. ಬಟ್ ನಿಮ್ಮೆಲ್ಲ ಕನಸು ನಿಜ ಆಗಲಿ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಬೆಂಗಳೂರು ಬಸ್ಗೆ ಬಂದಿದ್ದಕ್ಕೆ. ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಕರೆದಿದ್ದಕ್ಕೆ. ಥ್ಯಾಂಕ್ಸ್. ಥ್ಯಾಂಕ್ ಯು. ಥ್ಯಾಂಕ್ಸ್.